Hello friends, this is Vijay and welcome back to my channel. Friends, in this video, I would like to discuss Nifty technical levels. ಸ್ನೇಹಿತರೆ ನಾವಿಲ್ಲಿ ಮಾರ್ಕೆಟ್ ಅನ್ನು ಅಬ್ಸರ್ವ್ ಮಾಡಬಹುದು. ನಿನ್ನೆ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿತ್ತು 25,400 ಲೆವೆಲ್ ಅಲ್ಲಿ. ಇವತ್ತು ಅರೌಂಡ್ 25,500 ಲೆವೆಲ್ ಅಲ್ಲಿ ಓಪನ್ ಆಯ್ತು. ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತು. ಸೊ ಗ್ಯಾಪ್ ಅಪ್ ಆದ್ಮೇಲೆ ಏನಾಯ್ತು ಅಂತಂದ್ರೆ ಇನ್ ದ ಅರ್ಲಿ ಮಾರ್ನಿಂಗ್ ಬಯರ್ಸ್ ವರ್ ವೆರಿ ಆಕ್ಟಿವ್. ಬಯರ್ಸ್ ಬಂದ್ಬಿಟ್ಟು ಮಾರ್ಕೆಟ್ ಅನ್ನ 25,640 ಈ ಲೆವೆಲ್ ವರೆಗೂ ತಗೊಂಡೋದ್ರು. ಇಲ್ಲಿಂದ ಏನಾಯ್ತು ಅಂತಂದ್ರೆ ದೇರ್ ವಾಸ್ ಅ ಶಾರ್ಪ್ ಕರೆಕ್ಷನ್ ಇನ್ ದ ಮಾರ್ಕೆಟ್ ನಲ್ಲಿ ಒಂದು ಶಾರ್ಪ್ ಕರೆಕ್ಷನ್ ಆಯ್ತು. ಸೊ ಸೆಲ್ಲರ್ಸ್ ಬಂದ್ಬಿಟ್ಟು ಮಾರ್ಕೆಟ್ ಅನ್ನ 25,420 ಲೆವೆಲ್ ವರೆಗೂ ತಗೊಂಡ್ಬಂದ್ರು. ಇಲ್ಲಿ ಏನಾಯ್ತು ಅಂತಂದ್ರೆ ಬಯರ್ಸ್ ಮತ್ತೆ ಮಾರ್ಕೆಟ್ ಅಲ್ಲಿ ಕಮ್ಬ್ಯಾಕ್ ಆದ್ರು. ಕಮ್ಬ್ಯಾಕ್ ಆದಂತ ಬಯರ್ಸ್ ಮಾರ್ಕೆಟ್ ಅನ್ನ 25,500 ಲೆವೆಲ್ ವರೆಗೂ ತಗೊಂಡ್ಬಂದು ಮಾರ್ಕೆಟ್ ಕೊನೆಗೆ ಇಲ್ಲಿ ಕ್ಲೋಸ್ ಆಯ್ತು. ಫ್ರೆಂಡ್ಸ್, ಟುಡೇ ಮಾರ್ಕೆಟ್ ಹ್ಯಾಸ್ ಬೀನ್ ರಿಮೇನ್ ವಾಲಟಲ್. ಕಾರಣ ಏನಂತಂದ್ರೆ ಅಮೆರಿಕನ್ ರಿಸರ್ವ್ ಬ್ಯಾಂಕ್ ವಿಚ್ ಇಸ್ ಫೆಡರಲ್ ಬ್ಯಾಂಕ್ ಆಫ್ USA ಇಂಟ್ರೆಸ್ಟ್ ರೇಟ್ ಅನ್ನ ರಿಡ್ಯೂಸ್ ಮಾಡಿದ ಕಾರಣದಿಂದಾಗಿ ಮಾರ್ಕೆಟ್ ಹ್ಯಾಸ್ ಬೀನ್ ರಿಮೇನ್ ವಾಲಟಲ್ ಇತ್ತು. ಸೊ ಸ್ನೇಹಿತರೆ, ನನ್ನ ನಿನ್ನೆ ವಿಡಿಯೋದಲ್ಲಿ ನಾನು ಏನ್ ಡಿಸ್ಕಷನ್ ಮಾಡಿದ್ನಿ ಅಂತಂದ್ರೆ ಒಂದು ವೇಳೆ ಮಾರ್ಕೆಟ್ ಕೆಳಗಡೆ ಬರಕ್ ಸ್ಟಾರ್ಟ್ ಆದ್ರೆ, ಗ್ಯಾಪ್ ಅಪ್ ತಗೊಂಡು ಕೆಳಗಡೆ ಬರಕ್ ಸ್ಟಾರ್ಟ್ ಆದ್ರೆ 25,450 ಲೆವೆಲ್ ಅಲ್ಲಿ ಒಂದು ವೇಳೆ ಏನಾದ್ರೂ ಸಸ್ಟೇನ್ ಆದ್ರೆ ನಮ್ಗೊಂದು ಬೈಯಿಂಗ್ ಅಪಾರ್ಚುನಿಟಿ ಇರುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಸೊ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರುವ ಸ್ಟಾರ್ಟ್ ಆಗಿ ಇಲ್ಲಿ ಕೆಳಗಡೆ ಹೋಗಿ ಮೇಲ್ ಹೋದ್ಮೇಲೆ ಇಲ್ಲಿ ಮತ್ತೊಂದ್ಸಲ ಈ ಲೆವೆಲ್ ಅನ್ನ ರೀಟೆಸ್ಟ್ ಮಾಡಿ ಆದ್ಮೇಲೆ ಇಲ್ಲಿ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಅಪ್ಸೈಡ್ ಮೂವ್ಮೆಂಟಮ್ ಅನ್ನ ಕೊಟ್ಟಿದೆ. ಇಲ್ಲಿ ಒಂದು ಒಳ್ಳೆ ಬೈಯಿಂಗ್ ಅಪಾರ್ಚುನಿಟಿ ಸಿಕ್ಕಿದೆ. ಸ್ನೇಹಿತರೆ, ನೀವೇನಾದ್ರೂ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ಟೆಕ್ನಿಕಲ್ ಲೆವೆಲ್ಸ್ ಗಳನ್ನ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡೋದು ನಿಮ್ಗೆ ಗೊತ್ತಾದ್ರೆ ಮಾತ್ರ ನಿಮ್ಗೆ ಟ್ರೇಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಫ್ರೆಂಡ್ಸ್, now we will discuss how we can plan for tomorrow trade. Before that, we should know the support zone and resistance zone. 25,450, this level which will act as a major support zone. 25,400 level ಇದೆಯಲ್ಲ, ಇದು ಮತ್ತೊಂದು ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗುತ್ತೆ. 25,350 ಇದು ಕೂಡ ಮತ್ತೊಂದು ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗುತ್ತೆ. 25,550 ಲೆವೆಲ್, ಸೊ ದಿಸ್ ವಿಲ್ ಆಕ್ಟ್ ಆಸ್ ಅ ರೆಸಿಸ್ಟೆನ್ಸ್ ಝೋನ್. 25,600, ಸೊ ಈ ಲೆವೆಲ್ ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗುತ್ತೆ. ಸ್ನೇಹಿತರೆ, ನಾಳೆ ಏನಾದ್ರೂ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ 25,450 ಲೆವೆಲ್ ಈ ಸಪೋರ್ಟ್ ಝೋನ್ ಬರೋವರೆಗೂ ಕಾಯ್ಬೇಕು. ಇಲ್ಲಿ ಬಂದಾದ್ಮೇಲೆ ಮಾರ್ಕೆಟ್ ಇಲ್ಲಿ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಂದೊಳ್ಳೆ ಬ್ರೇಕ್ಔಟ್ ಕೊಟ್ರೆ then you can go for a long position. The first target is going to be at 25,500. Next one is going to be at 25,550. ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಸಸ್ಟೇನ್ ಆಗಲಿಲ್ಲ, ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ತು ಅಂತಂದ್ರೆ then you can go for a sell position. ನೀವು ನಿಫ್ಟಿಯ ಡೇ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಒಂದು 2-3 ದಿನದಿಂದ 25,480 ಲೆವೆಲ್ ಇದು ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗ್ತಿದೆ. ಒಂದು 2-3 ದಿನದ ಪ್ರತಿ ಸಲ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಡೋಜಿ ಕ್ಯಾಂಡಲ್ ಗಳು ಕಂಟಿನ್ಯೂ ಫಾರ್ಮೇಶನ್ ಆಗ್ತಿದೆ. ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ಡೋಜಿ ಕ್ಯಾಂಡಲ್ ಗಳು ಪದೇ ಫಾರ್ಮೇಶನ್ ಆಗ್ತಾ ಇದೆ ಅಂತಂದ್ರೆ ಒಂಥರ ಮಾರ್ಕೆಟ್ ನಲ್ಲಿ ಅನ್ಸರ್ಟನಿಟಿ ಇದೆ ಅಂತ ಅರ್ಥ. ಸೊ ಮಾರ್ಕೆಟ್ ಮೇಲಾದ್ರೂ ಹೋಗ್ಬೋದು ಅಥವಾ ಕೆಳಗಡೆ ಆದ್ರೂ ಬರ್ಬೋದು. ಇಲ್ಲಿ ಏನಾದ್ರೂ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆದ್ರೆ ಅಥವಾ ಮಾರ್ಕೆಟ್ ಈ ಲೆವೆಲ್ ಮೇಲ್ಗಡೆ ತುಂಬಾ ಸ್ಟ್ರಾಂಗ್ ಆಗಿ ಸಸ್ಟೇನ್ ಆದ್ರೆ we can expect some more upside momentum in the market. Friends, I hope you find this video useful. If you like this video, please to subscribe, please to share it with the community. Thank you so much.